ದಯವಿಟ್ಟು ಮುಂದೆ ಕಾವಡಿ ಬರ್ಬೇಕಾದ್ರೆ ದಯವಿಟ್ಟು ಯಾರು ಸೆಲ್ಫಿ ತಗೋಬೇಡಿ. ದಯವಿಟ್ಟು ಬರುವಂತದವರಿಗೆ ದರ್ಶನ ಮಾಡಿ ಕೇಳಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಹಾಗೂ ಅಲ್ಲಿ ಹಾಲು ಕುಡಿಯುವಂತ ಭಕ್ತಾದಿಗಳು ದಯವಿಟ್ಟು ಲೋಟಗಳನ್ನು ಎಲ್ಬೇಕು ಅಲ್ಲಿ ಹಾಕ್ಬೇಡಿ. ದಯವಿಟ್ಟು ಡಸ್ಟ್ಬಿನ್ಗೆ ಫ್ರೆಂಡ್ಸ್ ಎಲ್ಲರೂ ನೋಡ್ತಾ ಇದ್ರಲ್ಲ, ಇದೇ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಟೆಂಪಲ್ಲು. ಬಂದಿದ್ದೀನಿ ನೋಡಿ, ವರ್ಷಕ್ಕೊಮ್ಮೆ ನಡೀತದೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅರೋರ ಅಂತ ಜಾತ್ರೆ. ವರ್ಷಕ್ಕೊಮ್ಮೆ ನಡೆಸ್ತಾರೆ. ತುಂಬ ತಮಿಳುನಾಡಿಂದ ಬಂದಿದ್ದಾರೆ ಜನ. ಮತ್ತು ಜಾತ್ರೆ ಸಂಭ್ರಮ, ದೇವರ ಉತ್ಸವ ಎಲ್ಲ ತುಂಬ ಚೆನ್ನಾಗಿ ನಡೆದಿದೆ ಅಂತ ಹೇಳ್ತೇನೆ ಫ್ರೆಂಡ್ಸ್. ಓಕೆನಾ, ಜಾತ್ರೆ ನೋಡಿ ಈಗೆಲ್ಲ ನಡೀತಾ ಇದೆ. ತುಂಬ ಜಾತ್ರೆಗಳನ್ನು ಕಡ್ಲಪುರಿ ಪರ್ಸ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿದ್ರಲ್ಲ ಹೇಗೆಲ್ಲ ಇದೆ ಜಾತ್ರೆ ಉತ್ಸವ ಅನ್ನೋದು. ನೋಡ್ತಾರಲ್ಲ, ಇದೆ ಎಂಟ್ರೆನ್ಸು. ಇಲ್ಲೇ ಹೋಗ್ಬೇಕು, ಇನ್ನೂ ಬೆಟ್ಟಂಗಿದೆ ಫ್ರೆಂಡ್ಸ್. ಮೆಟ್ಲು ಹೋಗ್ಬೇಕು ಇನ್ನೂ ಮೇಲೆ ಅಂತ ಹೇಳ್ತೀನಿ. ಇಲ್ಲೆಲ್ಲ ಹೂವು ಕಾಯಿ ಹಣ್ಣುಗಳು ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಹೇಗೆಲ್ಲ ಇದೆ. ಸುಬ್ರಹ್ಮಣ್ಯ ಟೆಂಪಲ್ ನೋಡಿ, ಸುಬ್ರಹ್ಮಣ್ಯ ಸ್ವಾಮಿ ಹೀಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಭಕ್ತಾದಿಗಳು ಎಲ್ಲ ಪೂಜೆ ಪುರಸ್ಕಾರ ಹಣ್ಣು ಕಾಯಿ ಎಲ್ಲ ಹೊಡ್ಸ್ಕೊಂಡು ಬರ್ತಾಯಿದ್ದಾರೆ ಫ್ರೆಂಡ್ಸ್. ನೋಡಿ ಇಲ್ಲೇ ಮೆಟ್ಲು ನೋಡ್ತಾ ಇದ್ರಲ್ಲ, ಇನ್ನೂ ಬೆಟ್ಟ ಹತ್ತಬೇಕು ಫ್ರೆಂಡ್ಸ್. ತೋರಿಸ್ಕೊಂಬರ್ತೀನಿ ಬನ್ನಿ ನಿಮಗೆ ಫ್ರೆಂಡ್ಸ್. ನೋಡಿ ಇಲ್ಲಿ ಮದುವೆ ಕಲ್ಯಾಣ ಮಂಟಪನೂ ಇದೆ. ಮದುವೆ ಮಾಡೋಂಥ ಸಮಾರಂಭಗಳು ಸಮುದಾಯಗಳು ಇದೆ. ತುಂಬ ಟ್ರಸ್ಟ್ಗಳಿದೆ ಅಂತ ಹೇಳ್ತೀನಿ ಫ್ರೆಂಡ್ ನಾನು. ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣ್ತಿದೆ ನೋಡಿ ಮೆಟ್ಲೆಲ್ಲ ತುಂಬ ಹತ್ತಬೇಕು ಇಲ್ಲಿ ಮೆಟ್ಲುಗಳನ್ನ. ಬನ್ನಿ ಫ್ರೆಂಡ್ಸ್, ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗೆ ಬೆಟ್ಟ ಹತ್ತಬೇಕು ಅಂದರೆ ತುಂಬ ಭಕ್ತಾದಿಗಳೆಲ್ಲ ಬರ್ತಾರೆ ಫ್ರೆಂಡ್ಸ್. ಓಕೆನಾ, ತುಂಬ ತಮಿಳ್ನಾಡಿಂದ ತುಂಬ ಜನ ಇದ್ದಾರೆ ಇಲ್ಲಿ ನಮ್ಮ ಸೈಡ್ನಲ್ಲಿ. ಓಕೆನಾ, ಹೇಗೆ ಪ್ರಸಿದ್ಧವಾದ ಸ್ಥಳ ಅಂದರೆ ಈ ಬೆಟ್ಟದಿಂದ ಹೇಗೆ ಮೆಟ್ಲು ಕಟ್ಟಿದ್ದಾರೆ ಅನ್ನೋದು ನಾವಿನ್ನೂ ಹುಟ್ಟಿಲ್ಲ ಅಂತ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ. ನೋಡ್ತಾ ಇರಲ್ಲ ಎಷ್ಟು ಮೆಟ್ಲಿದೆ, ಹತ್ತಿ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ತುದಿವರೆಗೂ ಹತ್ಕೊಂಡು ಹೋಗ್ಬೇಕು ನೋಡಿ ಫ್ರೆಂಡ್ಸ್. ಇನ್ನೂ ಹತ್ಕೊಂಡು ಹೋಗ್ಬೇಕು, ಲಾಸ್ಟ್ ಅಲ್ಲಿವರೆಗೂ ಹೋಗ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಆ ತುದಿವರೆಗೂ ಹೋಗ್ಬೋದು. ಅಲ್ಲಿ ಜಿಂಕೆನೂ ಇರೋದು. ಹೋದ ವರ್ಷ ಹೋದಾಗ ಜಿಂಕೆ ಇತ್ತು, ಈ ವರ್ಷ ಜಿಂಕೆ ಇದೆಯಾ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್. ಓಕೆನಾ, ಮೆಟ್ಲು ಹತ್ತಿ ತುಂಬ ಹೋಗಬೇಕು. ಫುಲ್ಲು ಬೆಟ್ಟ ಗುಡ್ಡ ಕಾಡುಗಳಲ್ಲಿ ಈ ಸುಬ್ರಹ್ಮಣ್ಯ ಸ್ವಾಮಿ ಉದ್ಭವ ಆಗಿದೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ನಾಗರಕಂಟೆ ಪಂಚಮಿನೂ ಇದೆ. ಓಕೆನಾ, ಹೀಗೆಲ್ಲ ಮಾಡಿದ್ದಾರೆ ಅನ್ನೋದು ನೋಡಿ ಫ್ರೆಂಡ್ಸ್. ಹೋಗ್ತಾ ಇದ್ದೀವಿ, ನೋಡ್ತಾ ಇದ್ದೀರಲ್ಲ, ಇನ್ನೂ ತುಂಬ ಹತ್ತಬೇಕು ಮೆಟ್ಲು. ನೋಡಿ ಫ್ರೆಂಡ್ಸ್, ಬೆಟ್ಟ ಹತ್ತಿ ಬಂದಾಯಿತು ಎಲ್ಲ. ಓಕೆನಾ, ನೋಡಿ ಫ್ರೆಂಡ್ಸ್, ಇಲ್ಲಿ ಹಣ್ಣು ಕಾಯಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಬೆಟ್ಟ ಹತ್ತಿ ಬಂದಿದ್ದೀನಿ, ನೋಡ್ತಾ ಇದ್ದಾರಲ್ಲ, ನಂದಿ ಬಸವ ಹೀಗೆಲ್ಲ ಭಕ್ತಾದಿಗಳು ಬಂದಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಂಜುಂಡೇಶ್ವರ ಹತ್ರ ಬಂದಿದ್ದೀವಿ. ಓಕೆನಾ, ಪೂಜೆ ಮಾಡಿಸಲಿಕ್ಕೆ ಫ್ರೆಂಡ್ಸ್. ನೋಡಿ ಹೇಗೆಲ್ಲ ವಿಗ್ರಹಗಳು ಹೇಗೆ ಪೂಜೆ ಮಾಡಿದ್ದಾರೆ ಅಂತ ಸುಬ್ರಹ್ಮಣ್ಯ ಸ್ವಾಮಿಗೆ ಫ್ರೆಂಡ್ಸ್. ನೋಡಿ ಹೇಗೆಲ್ಲ ಮಾಡಿದ್ದಾರೆ ಅಂತ. ವಿಘ್ನೇಶ್ವರ, ತ್ರಿಮೂರ್ತಿಗಳು, ಸುಬ್ರಹ್ಮಣ್ಯ ಸ್ವಾಮಿ, ಮಣಿಕಂಠೇಶ್ವರ, ಎಷ್ಟು ಅಷ್ಟಾಂಗತೆ ದೇವತೆಗಳಿದ್ದಾರೆ. ಸಹಸ್ರ ಲಕ್ಷ್ಮಿ ಥರ ಹೇಗೆ ನೋಡಿ ಮಾಡಿದ್ದಾರೆ. ಓಕೆನಾ, ವಿಗ್ರಹ ಕೆತ್ತನೆ ತುಂಬ ಕಷ್ಟ ಅಲ್ವಾ ಈ ರೀತಿ ಮಾಡಿರ್ಬೋದು ಫ್ರೆಂಡ್ಸ್. ಓಕೆನಾ, ಎಲ್ಲ ಭಕ್ತಾದಿಗಳು ಎಲ್ಲ ಕೈ ಮುಕ್ಕೊಂಡು ಹೋಗ್ತಾ ಇರ್ತಾರೆ. ನೋಡಲಿಕ್ಕೆ ವರ್ಷ ತುಂಬ ವಿಚಿತ್ರ ಅಂತ ಅನಿಸುತ್ತೆ. ವಿಚಿತ್ರ ಆದ್ರೂ ಅದನ್ನು ದೇವತೆಗಳಿಗೆ ಅಷ್ಟ ಪರ್ವತಿಯರಿಗೆ ಹೀಗೆಲ್ಲ ಇದು ಮಾಡ್ತಾರೆ ಅನ್ನೋದು ಫ್ರೆಂಡ್ಸ್ ನನ್ನ ನಂಬಿಕೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನೋಡ್ತಿದ್ರಲ್ಲ ಹೀಗೆಲ್ಲ ಮಾಡಿದ್ದಾರೆ. ಮುಂದೆ ಹೋಗ್ತಾ ಇನ್ನೂ ಇದ್ದಾವೆ ಫ್ರೆಂಡ್ಸ್ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ, ಈ ತ್ರಿಮೂರ್ತಿಗಳನ್ನು ನೋಡಿದರೆ ಹೇಗೆ ನಮಸ್ಕರಿಸಬೇಕು ಗೊತ್ತಿಲ್ಲ, ಆ ರೀತಿ ತುಂಬ ಕೆತ್ತನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಅಂತ ನಾನು ಹೇಳ್ತೀನಿ.
ಫ್ರೆಂಡ್ಸ್ ನೋಡಿ ಹೂವು ಬಿದ್ದಿದೆ. ಫ್ರೆಂಡ್ಸ್ ನೋಡಿ ನಮ್ಮ ಸಾಯಿಬಾಬಾ ನಮಗೆ ಒಳ್ಳೇದಾಗುತ್ತೆ ಅಂತ ಹೂವು ಕೊಟ್ಟಿದ್ದೆ ನೋಡಿ. ನಾನು ಬಂದ ತಕ್ಷಣ ತಗೋಕಂದ ಅಂತ ಮನೆಗೆ ತೊಗೊಂಡೋಗ್ತೀನಿ ಫ್ರೆಂಡ್ಸ್. ನಾನು ಈ ಹೂವನ್ನ ಮನೆಗೆ ತೊಗೊಂಡೋಗಿ ಮನೆಯವ್ರಿಗೆ ಕೊಡ್ತೀನಿ, ಎಲ್ಲ ಮುಡ್ಕೋತಾರೆ. ಈ ನಮ್ಮ ಅಪ್ಪನಿಂದ ಒಳ್ಳೇದಾಗಬೇಕು ಅಂತಿದ್ರು ಒಳ್ಳೇದಾಗೇ ಆಗುತ್ತೆ ಫ್ರೆಂಡ್ಸ್ ನನ್ನ ಕಡೆ. ನೋಡಿ ಫ್ರೆಂಡ್ಸ್, ಈ ಅಪ್ಪನ ಕಡೆಯಿಂದ ನನಗೆ ದರ್ಶನ ಆಯಿತು, ಬಂದಿದ್ದಕ್ಕೆ ಸಾರ್ಥಕ ಆಯಿತು. ದೇವ್ರ ಅಪ್ಪನೇ ಒಳ್ಳೇದು ಮಾಡಿಕೊಡಪ್ಪ ನಮಗೆ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಭಕ್ತಾದಿಗಳು ಎಷ್ಟೆಲ್ಲ ನಂಬಿಕೆ ಇಟ್ಟು ಬರ್ತಾರೆ ಈ ದೇವತೆಗಳಿಗೆ. ಫ್ರೆಂಡ್ಸ್, ಎಷ್ಟೇ ನಾವು ಪುಣ್ಯ ಮಾಡಿದ್ರು ಸಾಲದು ಆ ನಮ್ಮ ಅಪ್ಪನ ಕಡೆಯಿಂದ ಅಂತ ಫ್ರೆಂಡ್ಸ್ ನಾನು ಹೇಳ್ತೀನಿ. ನೋಡ್ತಿಲ್ಲ ಫ್ರೆಂಡ್ಸ್ ಹೇಗೆಲ್ಲ ತ್ರಿಮೂರ್ತಿಗಳು ಹೇಗೆಲ್ಲ ಮಾಡಿದ್ದಾರೆ ಅನ್ನೋದು. ಫ್ರೆಂಡ್ಸ್ ನೋಡಿ, ಅಷ್ಟಲಿಂಗಗಳು ತ್ರಿಮೂರ್ತಿಗಳನ್ನ ಹೇಗೆ ಕೆತ್ತನೆ ಮಾಡಿ, ಹೇಗೆ ಅಲಂಕಾರ ಮಾಡಿ, ಹೂವು ಹಣ್ಣು ಕಾಯಿ ಪೂಜೆ ಪುರಸ್ಕಾರ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದು ಫ್ರೆಂಡ್ಸ್. ನೋಡಿ ತ್ರಿಮೂರ್ತಿಗಳನ್ನು, ವಿಗ್ರಹಗಳು ನೋಡ್ತಾರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ. ಅಷ್ಟೆಲ್ಲ ವಿಗ್ರಹ ಅಲ್ದೇ ಹೊರಗಡೆ ಹೇಗೆಲ್ಲ ಭಕ್ತಾದಿಗಳು ಜನಸಂಪರ್ಕ ತುಂಬ ಇದ್ದಾವೆ ಅಂತ ಫ್ರೆಂಡ್ಸ್ ನಾನು ಹೇಳ್ತೀನಿ. ಇದರಲ್ಲಿ ನೋಡ್ತಾ ಇದ್ರಲ್ಲ ಹೊರಗಡೆ ಹೇಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡ್ತಾ ಇದ್ರಲ್ಲ, ಹಾಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಹಾಂ ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆಲ್ಲ ಬೆಟ್ಟ ಹತ್ತಿ ವಿಡಿಯೋ ಮಾಡಿ ತೋರಿಸಿ ಜಾತ್ರೆ ಎಲ್ಲ ಹೇಗೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಹರೋರ ಹೇಗೆಲ್ಲ ನಡೆದು ಬಂದ ದಾರಿ ಅಂತ ನೋಡಿದ್ರಲ್ಲ, ಹೇಗೆಲ್ಲ ವಿಡಿಯೋ ಮಾಡಿದೆ, ಹೇಗೆಲ್ಲ ತೋರಿಸ್ದೆ ಅಂತ ಫ್ರೆಂಡ್ಸ್. ಪ್ರತಿ ವರ್ಷ ನಡೀತಾನೆ ಇರುತ್ತೆ ಈ ಸುಬ್ರಹ್ಮಣ್ಯ ಸ್ವಾಮಿಲಿ. ನೋಡಿದ್ರೆ ತುಂಬ ಅಲಂಕಾರಗಳು ಮತ್ತು ಪ್ರಕೃತಿ ವಿಕೋಪಗಳು ಮತ್ತು ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ. ಮತ್ತು ಅನ್ನ ಸಂತರ್ಪಣೆಯೂ ಇದೆ, ಮತ್ತು ಪ್ರಸಾದ ಪ್ರತಿಯೊಂದು ಎಲ್ಲ ನೋಡಿದ್ರಲ್ಲ ಹೇಗೆ ದರ್ಶನ ಆಯ್ತು ನಮ್ಮ ಅಪ್ಪಂದು. ನಾನು ಮಾಡ್ಬೇಕಾದ್ರೆ ನೀವೇ ಕಣ್ಣಿಂದ ಎಲ್ಲ ನೋಡ್ರಲ್ಲ, ಆ ದರ್ಶನದಿಂದ ನಾನು ಪಾವನ ಆಯಿತು ಅಂತ ಹೇಳ್ತೀನಿ. ಆ ದೇವರು ನಮಗೆ ಒಳ್ಳೇದು ಮಾಡ್ತಾಯಿದೆ. ಆದರೆ ನಾವು ಇನ್ನೊಬ್ಬರೇ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋಸ್ಗಳು ಹೊಸದಾಗಿ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋನ ಎಲ್ಲರೂ ನೋಡಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್ ಫ್ರೆಂಡ್ಸ್.